ಬಾಯ್ ಮಾಡಿ ಹೇಳಿ ಹೇಳಿ 9:30 ನಾವು ಅಲ್ಲಿ ಇರಬೇಕು. ದಡ್ಡ ಅಜ್ಜಿ ಖಾಲಿ ಬೀಳ, ಅಜ್ಜಿ ಖಾಲಿ ಬೀಳ, ಅಜ್ಜಿ ಖಾಲಿ ಬೀಳ. ಹಾ ಬೀಳ ಬೀಳ, ನೀನ್ ಬೀಳ್ಕ. ಲಾಲಿಪಾಪ್ ಕ್ಯಾಂಡಿ ಅಂತ ಹೆಂಗಿದೆ? ಅದು ಅಷ್ಟೇ, ಒಂದೇ ತಿನ್ನು ಯಾವ್ದು ಬೇಕು ನಿಂಗೆ? ಒಂದೇ ತಿನ್ನು. ಹಾಂ ಇದು ಒಂದೇ ತಿನ್ನು. ಹೆಂಗಿದೆ? ಹ್ಯಾಪಿ ಕ್ಯಾಂಡಿ. ಸೊ ಇದು ಒಳದು ಲಂಚ್ ಬಾಕ್ಸು. ಇಲ್ಲಿ ಬೇಬಿ. ಹಾಂ ಈ ಥರ 3 ಕಂಪಾರ್ಟ್ಮೆಂಟ್ ಇರೋ ತರಿಸಿದ್ದೀವಿ. ಸೊ ದೇಟ್ ಅವಳಿಗೆ ಏನಾದ್ರು ಲೈಟ್ ಸ್ನ್ಯಾಕ್ಸ್ ಏನಾದ್ರು ಕೊಟ್ಟು ಕಳ್ಸಕ್ಕೆ ಹೇಳಿದ್ದಾರೆ. ಸೊ ಹಾಂ ಅಲ್ಲಿ ಸ್ಪೂನ್ ಇದೆ. ಎವ್ರಿಥಿಂಗ್ ಇಸ್ ಸೆಟ್ ಫಾರ್ ಟುಮಾರೋ ಪ್ಲೇ ಗ್ರೂಪ್. ಥ್ಯಾಂಕ್ ಯು. ನೀ ಮಮ್ಮಿಗೆ ಥ್ಯಾಂಕ್ಸ್ ಹೇಳಿದ್ಯಾ ಮಿನಿ? ಥ್ಯಾಂಕ್ ಯು ಹೇಳಿ ಮಮ್ಮಿಗೆ. ಪಪ್ಪ ಫುಲ್ ಖಾಲಿ ಮಾಡ್ತಾರೆ. ಒಳ್ಳೆತ್ತಾ? ಹೆಂಗಿದೆ ಮಿನಿ ಲಾಲಿಪಾಪ್? ಹೆಂಗಿದೆ? ಹೆಂಗಿದೆ ಮಿನ್ನಿ? ಆಮೇಲೆ ತೆಗೋದನ್ ಗೊತ್ತಿದ್ರ ಮೇಲೆ ಈಗ ತೆಗದಿಂತಕ್ಕೆ. ಗುಡ್ ಮಾರ್ನಿಂಗ್ ಮಗಳೇ. ಕಟ್ಟರು ಕಾತಿಲ್ಲ ಒಬ್ಬರಿಗೆ. ಸ್ಕೂಲಿಗೆ ಹೋಯ್ತು ನಿಂಗೆ ಸ್ಕೂಲಿಗೆ ಹೋಯ್ತು. ಇವತ್ತು ಸ್ಕೂಲಿಗೆ ಹೋಗ್ಬೇಕು. ಏನ್ ಮುಗ್ದಮ್ಮ? ರಾತ್ರಿ ನಿದ್ದೆ ಮಾಡುದಲ್ಲ ಈ ಪಪ್ಪ ಅಮ್ಮ, ಬೆಳಿಗ್ಗೆ ಬೇಗ ಹೇಳ್ತ್ರು ಅಂತಳಿಗೆ. ಕಿಸಿ ಕೊಡು ಎಪ್ಸು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಾ ಹೋಗೋಣ ಮಗಳ, ಸ್ಕೂಲಿಗೆ ಹೋಗೋಣ. ಸ್ಕೂಲಿಗೆ ಹೋಗೋಣ. ಬೇಗ ರೆಡಿ ಎಲ್ಲ ಗೀಚ್ಕೊಂಡಿದ್ದಾಳೆ ಬೇಬಿ, ಕಾಲೆಲ್ಲ ಗೀಚ್ಕೊಂಡಿದ್ದಾಳೆ. ತೋರ್ಸು. ಹೌದು ಈ ಡ್ರೆಸ್ ಒಂದು ಸರಿ ಹಾಕ್ತಿಲ್ಲ ಬೇಬಿ. ಬಟನ್ ಹೋಗ್ತಿರುತ್ತೆ ಆಯ್ತಾ. ಮಧ್ಯೆ ಎಪ್ಸಿ ಬಟನ್ ಹಾಕ್ಸೋದು ನನ್ನ ಹತ್ರ. ಬಟನ್ ಹೋಗಿದೆ ಅಂತ ಹೇಳಿ ನಂಗೆ ನಿದ್ರೆನೇ ಸರಿಯಾಗಿಲ್ಲ. ಹಪ್ಪಿ ಅಂದ್ರೆ ಹಪ್ಪಿ. ಹೊಯ್ ಹೇಳಿ ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು ಅಂತ ಕೇಂದ್ರ ಅಂತ ಅಲ್ಕ? ವಾಟ್ ಇಸ್ ಯುವರ್ ನೇಮ್? ಅನ್ನಪ್ಪಿ ಶೆಟ್ಟಿ. ಅನ್ನಪ್ಪಿ ಶೆಟ್ಟಿ ಅದು. ದಡ್ಡನು ರೆಡಿ ಆಗಿದ್ದಾರೆ ಸ್ನಾನ ಮಾಡ್ಸಕ್ಕೆ. ಹೆಂಗ ಅನ್ಸ್ತಿದೆ ದಡ್ಡ? ನಿನ್ ಸಣ್ಣ ಮಗು ಈಗ ಸ್ಕೂಲಿಗೆ ಹೋಗುತ್ತೆ. ಆಕ್ಚುಲಿ ಮಿನಿ ಲೇಟಾಗಿ ಮಲಗಿ ಲೇಟಾಗಿ ಹೇಳೋದು. ಇವತ್ತು 8:30ಗೆ ಎಬ್ಸ್ತಿದ್ದೀವಿ. ನೋಡ್ಬೇಕು ಅವಳು ಮೂಡ್ ಹೆಂಗಿರುತ್ತೆ, ಸ್ಕೂಲಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಏನು ಗೊತ್ತಿಲ್ಲ. ಸೊ ವಿ ಆರ್ ಕ್ಲೂಲೆಸ್. ದಡ್ಡ ರೆಡಿನಾ ಮಗಳನ್ನ ಮೀಸಕ್ಕೆ? ನಾನು ಹಿಂಗೆ ತಿಂಡಿನೂ ರೆಡಿ ಮಾಡ್ತಿದ್ದೀನಿ, ಬೇಗ ಹೇಳಿ. ಬಂದ ನಂಗೆ ಹಗ್ಗಿ ಕೊಡು, ಪಪ್ಪಂಗೆ ಹಗ್ಗಿ 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 ಕಿಶಿ ಕೊಡು. ಇನ್ನು ಅಮ್ಮ ಕಿಶಿ ಪಪ್ಪಂಗೆ ಹಗ್ಗಿ ಏನು ಕಿಚ್ಚಿ ಕೊಡು. ಸ್ಕೂಲಿಗೆ ಹೋಗೋಣ, ಸ್ಕೂಲಿಗೆ ಹೋಗೋಣ. ಮಿನಿ ನಾ ಹೇಳ, ಸ್ಕೂಲಿಗೆ ಹೋಗೋಣ ಅನ್ನ. ಸ್ಕೂಲಿಗೆ ಹೋಗೋಣ. ಎಸ್ ಎಸ್ ಎಸ್. ಬನ್ನಿ ಬನ್ನಿ ಬನ್ನಿ, ಎತ್ಕೊಳ್ಳಿ ಬೇಬಿ ಅವಳನ್ನ. ಸಾಕು, ಸ್ಕೂಲಿಗೆ ಹೋಗೋಣ. ಥ್ಯಾಂಕ್ಸ್. ಅಷ್ಟೇ ತುಂಬಾ ಎಕ್ಸೈಟೆಡ್ ಆಗಿದ್ದಾಳೆ. ಬಟ್ ಈ ಎಕ್ಸೈಟ್ಮೆಂಟ್ ಎಷ್ಟು ದಿನ ಇರುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ಲಾಗ್ ನಾನು ಹೇಳ್ತೀನಿ. ಸೊ ಇವಾಗ ನಂಗೊಂದ್ ಸ್ವಲ್ಪ ನರ್ವಸ್ ಆಗ್ತಿದೆ.
ತಳಿ ದೋಸೆ ಗ್ರೇಪ್ಸ್ ಹಾಕಿದ್ದೀವಿ. ಕೈ ಮುಗೆ ಅಡ್ಬೀಳ ಅಡ್ಬೀಳ ತಲೆ ಹೊಡಿದ. ಹಾಂ ಹಾಂ ದಡ್ಡ ಅಜ್ಜಿ ಖಾಲಿ ಬೀಳ, ಅಜ್ಜಿ ಖಾಲಿ ಬೀಳ, ಅಜ್ಜಿ ಖಾಲಿ ಬೀಳ. ಹಾಂ ಬೀಳ ಬೀಳ ನೀನ್ ಬೀಳ್ಕ ನೀನ ಅಜ್ಜಿ ಖಾಲಿ ಬೀಳ. ಹಿಂಗೆ ಮಾಡಿ ಕಿಚ್ಚಿ ಕೊಡ. ಡ್ಯಾನ್ಸ್ ಮಾಡಿ, ಸ್ಕೂಲಿಗೆ ಹೋಗೋಣ, ಡ್ಯಾನ್ಸ್ ಮಾಡಿ. ಬಾಯ್ ಮಾಡಿ. ಸಾಕು ನಿಂದು. ಬಸ್ ಕೊಡು. ಸ್ಮೈಲ್ ಮಾಡು. ಸ್ಮೈಲ್. ಹೋಲ್ಡ್ ಮಿನಿ, ಹೋಲ್ಡ್. ಅದಾಕ್ಬೇಡ. ಹೋಲ್ಡ್ ಮಿನಿ. ಇಲ್ಲ. ಹಾಂ ಮಿನಿ ಇಲ್ಲ. ಮಿನಿ 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 ಸ್ಮೈಲ್ ಮಾಡು. ಇದು ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ನಾನು ಮತ್ತೆ ಇವರು ಸಿಕ್ಕಾಪಟ್ಟೆ ವಾದ ಮಾಡಿದೀವಿ ಆಯ್ತಾ. ಇವರು ಇಷ್ಟು ಬೇಗ ಬೇಡ 3 ಇಯರ್ಸ್ ಆಗ್ಲಿ ಅಂತ. ನಾನು ಇಲ್ಲ 2 ಇಯರ್ಸ್ ಆಗಿದೆ, ಹೋಗ್ಲಿ ಮಿನಿ ಅಂತ. ಮತ್ತೆ ಮಿನಿ 2 ಇಯರ್ಸ್‌ಗೆ ಚೆನ್ನಾಗಿ ಮಾತಾಡ್ತಾಳೆ ಆಕ್ಚುಲಿ. ಸೊ ಅವಳಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ಳು ಖಂಡಿತವಾಗ್ಲೂ ನನ್ನ ಹತ್ರ ಹೇಳ್ತಾಳೆ. ಬಟ್ ನನಗೆ ಸೇರಿಸ್ಬೇಕು ಅಂತ ಇತ್ತು. ಸ್ಟಾರ್ಟಿಂಗ್ 1 ಮಂತ್ ಅಲ್ಲಿ ಹೇಗೆ ಅಂತ ಅಂದ್ರೆ ಜೂನ್ 2ಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದು. ನನಗೆ ಮೇ ಅಲ್ಲೆಲ್ಲ ಫುಲ್ ಎಕ್ಸೈಟೆಡ್ ಆಗಿದೆ. ಬಟ್ ಟುಡೇ ಐ ವಾಸ್ ಸೋ ನರ್ವಸ್. ಏನ್ ಮಾಡ್ತಾಳೋ ಹೇಗೋ, ಮತ್ತೆ ಬೇರೆ ಮಕ್ಕಳೆಲ್ಲ ಮರ್ತಾ ಇದ್ರು. ಇವಳು ಹಾಗೆ ಮಾಡ್ತಾಳೋ ಏನೋ ಅಂತ ಅನ್ಕೊಂಡೆ. ಬಟ್ ಶಿ ವಾಸ್ ವೆರಿ ಹ್ಯಾಪಿ ಅಂಡ್ ಶಿ ವಾಸ್ ವೆರಿ ಫೈನ್. ನಂಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಾವು ಹೊರಗಡೆ ಇದ್ವಿ. ಇವತ್ತು 2 ಅವರ್ಸ್ ಕ್ಲಾಸ್ ಅಷ್ಟೇ. ವೆರಿ ಸ್ಕೇರ್ಡ್. ಹೌ ಶಿ ವಿಲ್ ಮ್ಯಾನೇಜ್. This is yours? Yeah. Yes. Haiko, Haiko. Ha, yeah. Pen. One at a time. Mishtu. Mishti. Mishti. Hi. ಮಿಷ್ಟಿ ನನ್ನ ಮಿನ್ನಮ್ಮ ಅಂತ ಕರೀತಾಳೆ. ಐ ಲವ್ ಇಟ್ ಆಕ್ಚುಲಿ. ಚೆನ್ನೈ ಎಕ್ಸ್‌ಪ್ರೆಸ್ ಅಲ್ಲಿ ಓದಿದ್ದಕ್ಕಂಗೆ ಮಿನ್ನಮ್ಮ ಮಿನ್ನಮ್ಮ ಆ ತರ ಸೌಂಡ್ ಆಗತ್ತೆ ನನ್ಗೆ. ಸೊ ಮಿನಿಗೆ ನಾವು ಜಾಸ್ತಿ ಮನೇಲೂ ಮಿನಿ ಅಂತಾನೆ ಕರಿತೀವಲ್ಲ. ಸೊ ಇಲ್ಲಿ ಅವಳನ್ನ ಆರ್ನ ಅಂತ ಕರೆದ್ರೆ ರಿಯಾಕ್ಟೇ ಮಾಡ್ತಿರ್ಲಿಲ್ಲ. ಅದಾದ್ಮೇಲೆ ನಾನ್ ಹೇಳ್ದೆ, ಜಸ್ಟ್ ಕಾಲ್ ಬೈ ಹರ್ ನಿಕ್ ನೇಮ್ ಅಂತ ಹೇಳಿ ಮಿನಿ ಅಂತ ಹೇಳಿಕೊಟ್ಟಿದ್ದೀನಿ. ಬಟ್ ಆಬ್ವಿಯಸ್ಲಿ ನಾವೀಗ ಇನ್ನು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು ಆರ್ನ ಅಂತ ಹೇಳಿ. ಫಸ್ಟ್ ಡೇ ಅಪ್ಡೇಟ್ ಏನು ಅಂತ ಅಂದ್ರೆ ಅವಳು ಆರಾಮಾಗಿದ್ಲು. ಮಕ್ಕದಾಗ್ಲಿ ಏನು ಮಾಡಿಲ್ಲ. ಸ್ಕೂಲಿಗೆ ಬಂದ ತಕ್ಷಣ ಮಕ್ಳ ಜೊತೆ ಸೇರ್ಕೊಂಡು ಆಟ ಆಡಿದ್ಲು. ಅಷ್ಟು ಟೈಮಲ್ಲಿ ಒಂದ್ಸರಿನೂ ಅಮ್ಮ ಬೇಕು ಅಂದ್ರೆ ಬೇಕು ಅಂತಿದ್ಲು, ಬಟ್ ಮಕ್ಕಿಲ್ಲ. ಫಸ್ಟ್ ಡೇ ಆಫ್ ಸ್ಕೂಲ್. ಅದೇನ್ ಕೈ ಫಿಂಗರ್ ಎಂತ ಮಾಡುದು ಮಗಳ ಇದು? ಫುಲ್ ಖುಷಿಯಾಗಿ ಬಂದಿದ್ದಾಳೆ. ಆಟ ಆಡ್ತಿದ್ಲು ಚೆನ್ನಾಗಿ. ಏನು ಅಳ್ಳಕ್ಕೆಲ್ಲ ಹೋಗಿರ್ಲಿಲ್ಲ. ಒಂದ್ 3-4 ಸರಿ ಅಮ್ಮ ಬೇಕು ಅಂತ ಕರೆದಿದ್ದಾಳೆ ನನ್ನ. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಮಿನಿನ ಆರಾಮ್ಸೆ ವಾಕಿಂಗ್ ಕರ್ಕೊಂಡು ಹೋಗ್ಬೋದು. ಮತ್ತೆ ಚಿಲ್ಡ್ರನ್ಸ್ ಪಾರ್ಕ್ ಅಲ್ಲಿ ಅವಳು ಅಷ್ಟೇ ಆರಾಮ್ಸೆ ಆಡ್ಬೋದು. ಇವಾಗೆಲ್ಲರೂ ಹೇಳ್ತಾರಲ್ಲ ಬೆಂಗಳೂರು ಮಕ್ಕಳು ಒಳಗೆ ಇರ್ತಾರೆ, ಸೊ ಈಗ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ ಅಂತ. ಬಟ್ ಇವಳಿಗೆ ಆ ತರ ಇಲ್ಲ. ಸೊ ಹೊರಗಡೆ ಬಂದು ಎಕ್ಸ್ಪ್ಲೋರ್ ಕೂಡ ಮಾಡ್ಬೋದು. ಇಲ್ಲೂ ಅಷ್ಟೇ ಅಪಾರ್ಟ್ಮೆಂಟ್ ಮಕ್ಕಳೆಲ್ಲ ಮಿನಿನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾರೆ. ಈವನ್ ಬೇರೆ ಮಕ್ಕಳನ್ನ ನಾನಿಸು ಅಷ್ಟೇ ಮಿನಿನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಅವಳಿಗೆ ಬೀಳ್ದೇ ಇರೋ ಹಂಗೆಲ್ಲ ನೋಡ್ಕೊಂತಾರೆ. ಆಲ್ಮೋಸ್ಟ್ 6 ಮಂತ್ಸ್ ಆಯ್ತು ಗೈಸ್. ನಾವು ಅಷ್ಟೇ ಈವ್ನಿಂಗ್ ಟೈಮ್ 2.5 ಅವರ್ಸ್‌ಗೆ ಒಬ್ರು ಕೆಲಸದವ್ರನ್ನ ಹಾಕೊಂಡಿದೀವಿ, ನಾನೀಸು. ಸೊ ಮಿನಿನ ನೋಡ್ಕೊಳಕ್ ಅಂತಾನೆ. ಅವ್ರು ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಸೊ ನಮ್ಮನೆಗೆ ಕುಕ್ಕಿಂಗಿಗೆ ಬರ್ತಾರಲ್ಲ, ಸೊ ಅವರೇ ಈವ್ನಿಂಗ್ ಟೈಮಿಗೆ ಬಂದು ಮಿನಿನ ನೋಡ್ಕೊಳ್ಳೋ ಅಂಥದ್ದು. ಗೀಕಿಂಗ್ ಎಲ್ಲ ಕರ್ಕೊಂಡು ಹೋಗಿ 2.5 ಅವರ್ಸ್ ಆಡ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ. ತುಂಬಾ ಚೆನ್ನಾಗಿ ಅವಳು ಆಟ ಆಡ್ಕೊಂಡ್ ಬಂದಾಗ ನೈಟು ಅಷ್ಟೇ ತುಂಬಾ ಚೆನ್ನಾಗಿ ಮಲಗ್ತಾಳೆ. ಸೊ ಹಾಗಾಗಿ ನಾನು ಫಸ್ಟಿಂದಾನೇ ಅಭ್ಯಾಸ ಮಾಡ್ಸಿದ್ದೆ ಅವಳನ್ನ ಈವ್ನಿಂಗ್ ಆಡಕ್ ಕರ್ಕೊಂಡ್ ಬರೋದು ಅಥವಾ ವಾಕಿಂಗ್ ಕರ್ಕೊಂಡ್ ಬರೋದೆಲ್ಲ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇದೀನಿ. ತಗೊಂಡೋರ ಅಂತ ಕೇಳ್ತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ತರ ಕ್ವಶನ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ.